ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. PUC ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆ 2025 ವಿಷಯ ಅರ್ಥಶಾಸ್ತ್ರ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ಅರ್ಥಶಾಸ್ತ್ರ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ವಿದ್ಯಾರ್ಥಿಗಳು ಈ ಪ್ರಶ್ನೆ ಪತ್ರಿಕೆಯನ್ನು ಕೊನೆ ತನಕ ನೋಡಿ, ಯಾಕಂತಂದ್ರೆ ಈ ಪ್ರಶ್ನೆ ಪತ್ರಿಕೆ ಇನ್ನೂ ಕೆಲವು ಡಿಸ್ಟಿಕ್ನಲ್ಲಿ ಆಗಿರಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಈ ಪ್ರಶ್ನೆಯಲ್ಲಿ ಕೆಲವು ಪ್ರಶ್ನೆಗಳು ವೇಟೇಜ್ ಆಗಿ ಬಂದಿರುವಂಥದ್ದು. ಅಲ್ಲೇನು ಪ್ರಶ್ನೆ ಪತ್ರಿಕೆಯನ್ನು ಹಳೆ ಪ್ರಶ್ನೆ ಪತ್ರಿಕೆ ಇದಕ್ಕೆ ಟ್ಯಾಲಿ ಮಾಡಿ ನಾನು ನೋಡಿದಾಗ ಇದು ಬಹಳ ವೇಟೇಜ್ ಆಗಿ ಬಂದಿರುವಂಥದ್ದು ಮತ್ತು ಗುಣಮಟ್ಟ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿದೆ. ನಾನು ಮೆಚ್ಚಬೇಕಾಗುವುದು, ಯಾಕಂತಂದರೆ ಮೌಲ್ಯಮಾಪನ ಮಂಡಳಿಗೆ ನಾನು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕಂತಂದರೆ ವಿದ್ಯಾರ್ಥಿಗಳ ಒಂದು ಸ್ಪರ್ಧಾತ್ಮಕ ಅನುಗುಣವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಸೊ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತೇಳಿ ನೋಡ್ಕೊಂತ ಹೋಗೋಣ. ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದೊಂದು ಚಿಕ್ಕ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಗ್ರೂಪಿನ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ಜಾಯ್ನ್ ಆಗಿ ಟೆಲಿಗ್ರಾಮ್ನಲ್ಲಿ ನಿಮಗೆ ಎಲ್ಲ ವಿಷಯದ ನೋಟ್ಸ್ಗಳು ಸಿಗ್ತವೆ ಅಂತ ಹೇಳ್ತೀನಿ. ಬನ್ನಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡೋಣ. ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಸಹ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ, ಪ್ರತಿಯೊಂದಕ್ಕೂ 1 ಅಂಕ ಅಂತ ಕೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಒಂದು ಅರ್ಥಶಾಸ್ತ್ರ ಪ್ರಶ್ನೆ ಪತ್ರಿಕೆ. ಶ್ರೇಣಿ ಸಹ ಸಂಬಂಧವನ್ನ ಅಭಿವೃದ್ಧಿಪಡಿಸಿದವರು ಯಾರು ಅಂತಂದ್ರೆ ಸಿಇ ಸ್ಪಿಯರ್ ಮನ್ ಅಂತ ಹೇಳಿ. GDP ಎಂಬುದು ಒಟ್ಟು ದೇಶೀಯ ಉತ್ಪನ್ನ. ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸಾಧಿಸಬೇಕಾಗಿರುವಂತಹ ವರ್ಷ ಅಂತಂದ್ರೆ ಅದು 2030 ಅಂತ ಹೇಳ್ತೀವಿ. ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವ ಅಧ್ಯಯನದ ಸುತ್ತ ಈ ವಿಷಯಗಳು ಸುತ್ತುತ್ತವೆ. ಅರ್ಥಶಾಸ್ತ್ರ ವಿಷಯದ ಸುತ್ತ ಸುತ್ತುತ್ತವೆ ಅಂತ ಹೇಳ್ತೀವಿ. ಬಹುಲಕ ಎಂಬ ಪದವು ಈ ಭಾಷೆಯಿಂದ ಪಡೆದಿದೆ ಅಂತ ಹೇಳಲಾಗಿದೆ. ಅದು ಯಾವ ಭಾಷೆ ಅಂತಂದ್ರೆ ಫ್ರೆಂಚ್ ಭಾಷೆ ಅಂತ ಹೇಳ್ತೀನಿ. ವಿದ್ಯಾರ್ಥಿಗಳು ಬಹಳ ಜನ ಕಮೆಂಟ್ ಸಹ ಮಾಡ್ತಾ ಇದ್ದೀರಿ, ಸರ್ ಇವು ಫಿಕ್ಸ್ಡ್ ಆಗಿ ಬರ್ತಾವ, ಇವು ಫಿಕ್ಸ್ ಏನಾ ಅಂತ ಹೇಳಿ. ನಾನು ಈ ವಿಡಿಯೋಗಳನ್ನ ಮಾಡುವ ಮುಖ್ಯ ಉದ್ದೇಶ ಇಷ್ಟೇ, ವಿದ್ಯಾರ್ಥಿಗಳಿಗೊಂದು ಏನಪ್ಪಾ ಅಂತಂದ್ರೆ ಮಾದರಿ ಪ್ರಶ್ನೆಗೆ ಅವು ನಾಳೆ ಬರ್ಬೋದು, ಬರದೇ ಇರಬಹುದು. ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ಫಿಕ್ಸ್ಡ್ ಆಗಿ ಬಂದಿವೆ, ಅದರಲ್ಲಿ ಎರಡೇ ಮಾತಿಲ್ಲ. ನಾನು ಮಾಡಿರುವಂತಹ ಇತಿಹಾಸ ಪ್ರಶ್ನೆ ಪತ್ರಿಕೆ ಫಿಕ್ಸ್ಡ್ ಕ್ವಶನ್ಗಳು ಫಿಕ್ಸ್ ಆಗಿ ಬಂದಿವೆ, ಸೋಸಿಯಾಲಜಿ ಫಿಕ್ಸ್ ಆಗಿ ಬಂದಿವೆ, ಎಕನಾಮಿಕ್ಸ್ ಇನ್ನು ಮೇಲೆ ನೋಡಬಹುದು ಯಾವ ರೀತಿ ಬಂದಿವೆ ಅಂತ ಹೇಳಿ. ಕೆಲವು ಪಾಸಿಂಗ್ ಪ್ರಶ್ನೆಗಳಲ್ಲಿ ಬಂದಿವೆ, ಅದು 5 ಅಂಕದಾಗಿರ್ಬೋದು, 2 ಅಂಕದಾಗಿರ್ಬೋದು, 3 ಅಂಕದ. ಆದರೆ ಕೆಲವು ವಿದ್ಯಾರ್ಥಿಗಳು ನಿಖರವಾಗಿ ಹೇಳ್ರಿ ಅಂತೆಲ್ಲ ಯಾವುದೇ ಕಾರಣಕ್ಕೂ ಮೌಲ್ಯ ಮಂಡಳಿಯಲ್ಲಿರುವಂತಹ ನಿಖರವಾದ ಪ್ರಶ್ನೆಗಳನ್ನ ಹೇಳಕ್ ಸಾಧ್ಯ ಇಲ್ಲ. ಆದರೆ ಊಹೆ ಮಾಡಬಹುದು ನಾವು, ಪ್ರಶ್ನೆಗಳು ಬರ್ಬೋದು ಅಂತೇಳಿ. ಸೊ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಇಟ್ಟು ನಿಮ್ಮ ಪ್ರಿಪರೇಷನ್ ಸ್ವಲ್ಪ ಜೋರು ಮಾಡಿಕೊಂಡು ಪ್ರಶ್ನೆಗಳನ್ನ ಓದಿದಾಗ ನಮ್ಮ ವಿಡಿಯೋಗಳಲ್ಲಿ ಸಹ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದೀನಿ, ಅವುಗಳನ್ನು ಬಳಸಿಕೊಂಡು ನೀವು ಸ್ಕೋರ್ ಅಥವಾ ಪಾಸಿಂಗ್ ಆಗಬಹುದು ಅಂತ ಹೇಳ್ತೀನಿ. ಸರಿಯಾದ ಸ್ಥಳದಲ್ಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಕೇಳಿದ್ದಾರೆ. RBI ಹಣಕಾಸು ವಲಯವನ್ನು ನಿಯಂತ್ರಿಸುತ್ತದೆ, ಎರಡನೇ ಮಾತಿಲ್ಲ. ಸಾವಯವ ಬೇಸಾಯವು ರಾಸಾಯನಿಕ ಮುಕ್ತ ಬೇಸಾಯವಾಗಿದೆ. ಪ್ರಪಂಚದ ಒಟ್ಟು ಭೂಪ್ರದೇಶದಲ್ಲಿ 2.5% ಭೂಪ್ರದೇಶ ಹೊಂದಿರುವ ಭಾರತ ಜಗತ್ತಿನ 17% ಜನಸಂಖ್ಯೆಯನ್ನು ಹೊಂದಿದೆ ಅಂತ ಹೇಳ್ತಾರೆ. ಸಂಪನ್ಮೂಲಗಳು ಮಿತಿಯಲ್ಲಿವೆ, ಆದರೆ ಬಯಕೆಗಳು ಅಪರಿಮಿತವಾಗಿದೆ. ಹೌದ್ರಿ, ಸಂಪನ್ಮೂಲ ಬಹಳ ಕಡಿಮೆ ಇದೆ, ಆದರೆ ನಮ್ಮ ಬಯಕೆಗಳು ಸಿಕ್ಕಾಪಟ್ಟೆ ಇದೆ. ಚಲಕಗಳು ಜೊತೆಯಾಗಿ ಒಂದೇ ದಿಕ್ಕಲ್ಲಿ ಚಲಿಸುವಾಗ ಸಹಸಂಬಂಧವು ಧನಾತ್ಮಕವಾಗಿರ್ತದೆ ಅಂತ ಹೇಳ್ತೀವಿ. ಇವು ಬಹಳ ಸರಿ ಕೇಳಿರುವಂತಹ ಪ್ರಶ್ನೆ. 1-2 ಪ್ರಶ್ನೆಗಳು ಹೊಸದಾಗಿ ಬಂದಿವೆ, ಗೊಂದಲ ಮಾಡ್ಕೊಳಕ್ ಹೋಗಬೇಡಿ. ಇನ್ನು ಹೊಂದಿಸಿ ಬರೆಯನ್ನ ನೋಡ್ಕೊಂತ ಹೋಗಿ. ಪ್ರಧಾನಮಂತ್ರಿ ಎಷ್ಟು ಸಾರಿ ಕೇಳಿಲ್ಲ, ಫಿಕ್ಸ್ಡ್ ಆಗಿ ಕೇಳಿರುವಂತಹ ಕ್ವಶನ್ಗಳು ಇದೆ ನೋಡಿ. ಯೋಜನಾ ಆಯೋಗದ ಅಧ್ಯಕ್ಷರು ಉತ್ತರಗಳನ್ನು ಕೊಟ್ಟಿದ್ದೀನಿ ನಾನು. ಕೃಷಿ ಇದೊಂದು ಪ್ರಾಥಮಿಕ ವಲಯ. ಶೈಕ್ಷಣಿಕ ಸಾಧನೆ ಅಂತಂದ್ರೆ ಅದ್ರ ಸಾಕ್ಷರತಾ ದರ. ಜನಗಣತಿ ಎಲ್ಲಾ ವ್ಯಕ್ತಿಗಳನ್ನ ಒಳಗೊಂಡಿರ್ತದೆ, ಹೌದಾ, ಚಿಕ್ಕವರು, ದೊಡ್ಡವರು, ವಯಸ್ಸಾದವರು. HDI ಎಷ್ಟು ಸರಿ ಕೇಳಿಲ್ಲ ಪ್ರಶ್ನೆ. ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತೇಳಿ. ನನಗೆ ಇಂಗ್ಲಿಷ್ನಲ್ಲಿ ಇದರ ವಿಸ್ತೃತ ರೂಪವನ್ನು ಕಮೆಂಟ್ ಮೂಲಕ ತಿಳಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು, 1 ಅಂಕ ಒಂದಕ್ಕಿರ್ತದೆ. ಅಂಚೆ ಪ್ರಶ್ನಾವಳಿಯು ಏನನ್ನ ಒಳಗೊಂಡಿರ್ತದೆ ಅಂತ ಹೇಳಿ ಉತ್ತರ ಕೇಳಿದರೆ ಈ ಪ್ರಶ್ನೆಗೆ ಉತ್ತರ ಅಂಚೆ ಪ್ರಶ್ನಾವಳಿಗಳು ಲಕೋಟೆ, ಮುಖಪತ್ರ, ಪ್ರಶ್ನಾವಳಿಗಳು ಮತ್ತು ಅಂಚೆ ಚೀಟಿಯನ್ನ ಒಳಗೊಂಡಿರ್ತದೆ ಅಂತ ಹೇಳ್ತೀನಿ. ಇನ್ನು GATT ವಿಸ್ತರಿಸಿ ಅಂತಂದ್ರೆ ನೋಡ್ರಿ, ವ್ಯಾಪಾರ ಮತ್ತು ಸುಂಕಗಳ ಮೇಲಿನ ಸಾಮಾನ್ಯ ಒಪ್ಪಂದ ಅಂತ ಹೇಳ್ತೀವಿ. ಜನರಲ್ ಅಗ್ರಿಮೆಂಟ್ ಆನ್ ಟ್ರ್ಯಾಪ್ಸ್ ಅಂಡ್ ಟ್ರೇಡ್ ಅಂತ ಹೇಳಿ 1947 ಈ ಒಂದು ಗ್ಯಾಟ್ ಜಾರಿಗೆ ಬರ್ತದೆ. ಇನ್ನು ಶ್ರಮಿಕ ಜನಸಂಖ್ಯಾ ಅನುಪಾತವನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. 14ನೇ ಪ್ರಶ್ನೆ. ಭಾರತದ ಒಟ್ಟು ಕಾರ್ಮಿಕರ ಸಂಖ್ಯೆಯನ್ನು ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿ 100ರಿಂದ ಗುಣಿಸಿದರೆ ಕಾರ್ಮಿಕ ಜನಸಂಖ್ಯೆ ಅನುಪಾತ ದೊರೆಯುತ್ತದೆ. ಇದನ್ನು ನಾವೇನಂತ ಕರಿತೀವಿ? ಶ್ರಮಿಕ ಜನಸಂಖ್ಯೆ ಅನುಪಾತ ಅಂತ ಹೇಳಿ ಕರಿಬಹುದು. ಇನ್ನು 15ನೇ ಪ್ರಶ್ನೆ ಏನ್ ಕೇಳಿದರೆ, ಪೈನಕ್ಷೆ. ದತ್ತಾಂಶಗಳನ್ನ ವೃತ್ತದಲ್ಲಿ
ಆಕರ್ಷಕವಾಗಿ ವಿಭಾಗಿಸುವ ಮೂಲಕ ನಿರೂಪಿಸಬಹುದನ್ನ ನಾವೇನಂತೀವಿ ಪೈ ನಕ್ಷೆ ಅಥವಾ ಪೈ ಚಿತ್ರ ಅಂತ ಹೇಳಿ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ ನೋಡಿರಿ, ಸಂಖ್ಯಾತ್ಮಕವಾಗಿ ಅಳತೆ ಮಾಡಲಾಗದ ಚಲಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ, ಜನರ ಬುದ್ಧಿಶಕ್ತಿ ಮತ್ತು ಪ್ರಾಮಾಣಿಕತೆಯನ್ನು ಸಂಖ್ಯಾತ್ಮಕವಾಗಿ ಅಳತೆ ಮಾಡಲಾದ 2 ಚಲಕಗಳು ಅಂತ ಹೇಳಿ ಉದಾಹರಣೆಗಳು ಅಂತ ಹೇಳ್ಬೋದು ನಾವು. ಇನ್ನು 2 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಸ್ವಲ್ಪ ನೋಡಿ, 2 ವಿಭಾಗದಲ್ಲಿ ಕೊಟ್ಟಿದ್ದಾರೆ, ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ. ಒಂದನೇದು ಸಂಘಟಿತ ಸ್ತಂಭ ರೇಖೆ ಅಂದ್ರೇನು? 2 ಅಥವಾ 3 ದತ್ತಾಂಶಗಳನ್ನ ಸ್ತಂಭ ರೇಖಾಚಿತ್ರದಲ್ಲಿ ಉಪವಿಭಾಗಗಳಾಗಿ ರಚಿಸುವುದನ್ನ ಸಂಘಟಕ ಸ್ತಂಭ ರೇಖೆ ಅಂತ ಕೇಳ್ತೀವಿ. 18ನೇ ಪ್ರಶ್ನೆ ಅಪ್ಲೈಡ್ ಕೇಳಿದ ನೋಡಿ, ಈ ಕೆಳಗಿನ ದತ್ತಾಂಶಗಳಿಗೆ ಅಂಕಗಣಿತದ ಸರಾಸರಿಯನ್ನು ಕಂಡುಹಿಡಿಯಿರಿ. 10 ವಿದ್ಯಾರ್ಥಿಗಳದ್ದು ಪಡೆದುಕೊಂಡಿರುವ ಅಂಕಗಳು 30, 62, 47, 25, 52, 39, 56, 66, 12, 24. ಸೊ ಒಟ್ಟು ಇಲ್ಲಿ ಎಷ್ಟು ಕೇಳಿದ್ದಾರೆ ಅಂದ್ರೆ 10. ಹಾಗಾದ್ರೆ ಟೋಟಲ್ ಮಾಡಿದಾಗ 413 ಡಿವೈಡೆಡ್ ಬೈ 10 ಇಸ್ಕ್ವಲ್ ಟು 41.3 ಸರಾಸರಿ ಆಗ್ತದೆ. ಉತ್ತರ ನಿಮಗೆ ಕನ್ಫ್ಯೂಸ್ ಇದ್ರೆ ನೀವು ಸರಾಸರಿಯನ್ನ ಮಾಡಬಹುದು ಅಂತ ಹೇಳ್ತೀನಿ. ಇನ್ನು ಕೋಷ್ಟೀಕರಣದ 4 ವಿಧಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. 19ನೇ ಪ್ರಶ್ನೆ, ಸ್ವಲ್ಪ ಅದನ್ನು ಗಮನಿಸಿ. ಕೋಷ್ಟೀಕರಣದಲ್ಲಿ ಮೊದಲನೇದು ಕೋಷ್ಟಕ ಸಂಖ್ಯೆ, 2 ಶಿರೋನಾಮ, 3 ಕಂಬ ಸಾಲುಗಳು, 4 ಅಡ್ಡ ಸಾಲುಗಳು ಶಿರೋನಾಮೆ, 5 ಕೋಷ್ಟಕದ ಮುಖ್ಯ ಭಾಗ, 6 ಅಳತೆಯ ಘಟಕ, 7 ಮೂಲ, 8 ಟಿಪ್ಪಣಿ. ಬೇಕಾದ 4ಕ್ಕೆ ಏನಪ್ಪಾ ಅಂತಂದ್ರೆ ಇದನ್ನ ಬರಿಬೇಕು ಅಂತ ಹೇಳಿದ್ರೆ. ಇನ್ನು ಸಂಖ್ಯಾತ್ಮಕ ಸಾಧನ ಬಳಸುವ ಯಾವ್ದಾದ್ರು 2 ಆರ್ಥಿಕ ಚಟುವಟಿಕೆಗಳು ಅಂತಂದ್ರೆ ಹಣಗಳಿಕೆ ಒಂದು, ಇಂದು ದೈನಂದಿನ ಜೀವನದ ವ್ಯವಹಾರವನ್ನು ಆರ್ಥಿಕ ಚಟುವಟಿಕೆ ಅಂತ ಕರಿಬಹುದು. ಉದಾಹರಣೆಗೆ ಬೆಲೆ ಮತ್ತು ಬೇಡಿಕೆ, ಆದಾಯ ಮತ್ತು ಅನುಭೋಗ ಅಂತ ಹೇಳ್ತೀನಿ. ಇನ್ನು 21ನೇ ಪ್ರಶ್ನೆ ನೋಡಿ, ಸತತ ಚಲಕಗಳಿಗೆ ಯಾವ್ದಾದ್ರು 2 ಉದಾಹರಣೆಗಳ ಕೊಡಿ ಅಂತಂದ್ರೆ ತೂಕ, ಸಮಯ, ದೂರ ಅಂತ ಕೇಳ್ತೀವಿ, ದೂರ ಅಂತ ಹೇಳ್ತೀವಿ. ಸೊ ಇದರಲ್ಲಿ 2 ನೀವು ಅಲ್ಲಿ ಬರಿತಾ ಹೋಗಿ. ಇನ್ನು ಈ ಕೆಳಗಿನ ಯಾವ್ದಾದ್ರು 4 ಪ್ರಶ್ನೆ 4 ವಾಕ್ಯಗಳು ಉತ್ತರಿಸಿ 2 ಅಂಕ ಕೇಳಿದರೆ 8 ಅಂಕಗಳಲ್ಲಿ ಸಿಗ್ತವೆ ನಿಮಗೆ. ಕೃಷಿಯ 2 ಪ್ರಮುಖ ಋತುಮಾನಗಳು ಯಾವುವು ಅಂತಂದ್ರೆ ಹಿಂಗಾರು ಮತ್ತು ಮುಂಗಾರು ಕೃಷಿ 2 ಪ್ರಮುಖ ಋತುಮಾನಗಳು ಅಂತ ಹೇಳ್ತೀವಿ. 23ನೇ ಪ್ರಶ್ನೆ ಅಪ್ಲೈಡ್ ಕೇಳಿದ ನೋಡಿ, ರಾಜು ಶಾಲೆಗೆ ಹೋಗುತ್ತಿದ್ದಾನೆ. ಹೌದು, ಅವನು ಶಾಲೆಯಲ್ಲಿ ಇಲ್ಲದಿದ್ದಾಗ ನೀವು ಅವನ ಹೊಲದಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡುವಿರಿ. ಹಾಗಾದ್ರೆ ಅವನು ಕಾರ್ಮಿಕನೆಂದು ಪರಿಗಣಿಸುವಿರಾ? ಏಕೆ ಅಂತ ಕೇಳಿದರೆ, ಹೌದು ಪರಿಗಣಿಸ್ತೀವಿ. ಯಾಕಂತಂದ್ರೆ ಅವನು ಜಮೀನಿನಲ್ಲಿ ಬರುವ ಉತ್ಪನ್ನವನ್ನ ಪಡೆಯುತ್ತಿದ್ದಾನೆ. ವಾರ್ಷಿಕವಾಗಿ ಏನ್ ಜಮೀನಲ್ಲಿ ಪಡಿತಾನಲ್ಲ ಉತ್ಪನ್ನ ಪಡಿತಿದ್ದಾನೆ. ಸೊ ಹಾಗಾಗಿ ಅವನನ್ನು ಕಾರ್ಮಿಕರು ಅಂತ ಹೇಳಿ ನಾವು ಪರಿಗಣಿಸ್ತೀವಿ. ಅಪ್ಲೈಡ್ ಕೇಳಿರುವಂತಹ ಪ್ರಶ್ನೆ ವೇಟೇಜ್ ಆಗಿದೆ ಕ್ವಶನ್ ಪೇಪರ್. ಇನ್ನು ಚೀನಾ ಅಳವಡಿಸಿಕೊಂಡಿರುವ ಏಕಮಗು ನೀತಿಯ ಪ್ರಮುಖ 2 ಪರಿಣಾಮಗಳೇನು ಅಂತ ಕೇಳಿದ್ದಾರೆ. ಚೀನಾ ಏಕಮಗು ನೀತಿಯಿಂದಾಗಿಯೇ ಚೀನಾದಲ್ಲಿ ಲಿಂಗಾನುಪಾತ ಕಡಿಮೆಯಾಗಿದೆ. ಜೊತೆಗೆ 2 ಅಲ್ಲದೆ ಕೆಲವು ದಶಕಗಳ ನಂತರ ಚೀನಾದಲ್ಲಿ ವೃದ್ಧರ ಪ್ರಮಾಣ ಅಧಿಕವಾಗಲಿದೆ. 3 ಮುಂಬರುವ ದಿನಗಳಲ್ಲಿ ಚೀನಾ ಕೆಲವೇ ಉದ್ಯೋಗಿಗಳ ನೆರವಿನಿಂದ ಅಧಿಕ ಜನಸಂಖ್ಯೆ ಸಾಮಾಜಿಕ ಭದ್ರತೆ ಕ್ರಮಗಳನ್ನು ಒದಗಿಸಬೇಕಾಗುತ್ತದೆ. ಹೀಗಾಗಿ ಬೇಕಾದ 2 ವರಿ ಅಂತಂದ್ರೆ 2 ಪರಿಣಾಮಗಳು. ಒಂದು ಏಕಮಗುವಿನ ಚೀನಾದಲ್ಲಿ ಲಿಂಗಾನುಪಾತ ಕಡಿಮೆ ಆಗ್ತದೆ, 2 ವೃದ್ಧರ ಪ್ರಮಾಣ ಅಧಿಕ ಆಗ್ತದೆ ಅಂತ ಹೇಳ್ತೀವಿ. ಇನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದಲ್ಲಿ ರಫ್ತು ಮಾಡುವ ಕೆಲವು ಏನಪ್ಪಾ ಅಂತಂದ್ರೆ ಪಟ್ಟಿ ಮಾಡಿ ಅಂತ ಹೇಳಿದ್ರೆ ರಫ್ತುಗಳು ಯಾವ್ಯಾವ ಅಂತಂದ್ರೆ, 1 ಕಚ್ಚಾ ರೇಷ್ಮೆ, 2 ಹತ್ತಿ, ಉಣ್ಣೆ, ಸೆಣಬು, ಶ್ರೀಫಲ ಅಂದ್ರೆ ಇಂಡಿಗೋ ಅಂತ ಹೇಳ್ತೀವಿ, ಸಕ್ಕರೆ, ಇವುಗಳನ್ನ ರಫ್ತು ಮಾಡ್ತಾ ಇತ್ತು. ಇನ್ನು ವ್ಯಕ್ತಿಗಳು ಶಿಕ್ಷಣದ ಮೇಲೆ ಏಕೆ ಹಣವನ್ನು ವೆಚ್ಚ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. 26ನೇ ಪ್ರಶ್ನೆ, ಶಿಕ್ಷಣದ ಮೇಲಿನ ಹೂಡಿಕೆಯು ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸಿ ಸಂಪನ್ನಯುಕ್ತರಾಗಿಸುವ ಮೂಲಕ ಉತ್ಪಾದಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಜನರಿಗೆ ಉದ್ಯೋಗ, ಆದಾಯ ಉತ್ಪತ್ತಿಯ ಅವಕಾಶಗಳನ್ನು ಒದಗಿಸುತ್ತದೆ. ಜನರು ಭವಿಷ್ಯದಲ್ಲಿ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಶಿಕ್ಷಣದ ಮೇಲೆ ವೆಚ್ಚ ಮಾಡ್ತಾರೆ ಅಂತ ಹೇಳಬಹುದು ನಾವು. ಇನ್ನು ಕೊನೆಯದು 27ನೇ ಪ್ರಶ್ನೆ ನೋಡಿ, ಮೀನುಗಾರರ ಸಮುದಾಯಕ್ಕೆ ಬದುಕುವ ಕಟ್ಟಿಕೊಡುವ 2 ಮೂಲಗಳು ಹೆಸರಿಸಿ ಅಂದ್ರೆ, 1 ಸಮುದ್ರ, 2 ಸಾಗರ, ನದಿಗಳು, ಸರೋವರಗಳು, ನೈಸರ್ಗಿಕ ನೀರಿನ ಕೊಳಗಳು, ಜರಿಗಳು, ಹಳ್ಳಗಳು. ಇವು ಏನಾಗಿವೆ ಅಂತಂದ್ರೆ ಮೀನುಗಾರರಿಗೆ ಸಮುದಾಯಕ್ಕೆ ಒಂದು ಬದುಕು ಕಟ್ಟಿಕೊಡುವ ಮೂಲಗಳು ಅಂತ ಹೇಳ್ತೀವಿ. ಸೊ ಇಷ್ಟು ಏನಪ್ಪಾ ಅಂತಂದ್ರೆ ಈ ಒಂದು 2 ಅಂಕದ ಪ್ರಶ್ನೆಗಳನ್ನ ನೋಡಿದಾಗ ನಾವು ಕೆಲವನ್ನ ನಾನು ಡೈರೆಕ್ಟ್ ನಲ್ಲಿ ಪಾಸಿಂಗ್ ಅಂಕಗಳನ್ನು ಕೊಟ್ಟಿದ್ದೀನಿ. ಚದುರಿಕೆಯ ಚಿತ್ರ ಬಿಡಿಸಿ ಮತ್ತು ಸಹಸಂಬಂಧಗಳನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ನಾನು ಫಿಕ್ಸ್ಡ್ ಆಗಿರುವಂತಹ ಎಕನಾಮಿಕ್ಸ್ ಕ್ವಶನ್ಗಳಲ್ಲಿ ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ಆ ವಿಡಿಯೋ ನೋಡಿ, ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರ ಅಧ್ಯಯನಕ್ಕೆ ಹೇಗೆ ನೇರವಾಗಿ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ವರ್ಗೀಕೃತ ದತ್ತಾಂಶಗಳಲ್ಲಿ ಮಾಹಿತಿ ನಶಿಸಿ ಹೋಗುವಿಕೆ ವಿವರಿಸಿ, ಕೆಳಗಿನ ದತ್ತಾಂಶ ಸಹಾಯದ ಸ್ತಂಭ ರೇಖಾಚಿತ್ರವನ್ನು ರಚಿಸಿ. ಬಹಳ ಸರಳವಾಗಿ ಅವುಗಳನ್ನು ತಗೋಬೇಕು, ಸ್ತಂಭ ರೇಖಾಚಿತ್ರ ಹಾಕಿ ವಿವರಣೆಯನ್ನು ಕೊಡಬೇಕು. ಇನ್ನು ಯಾವುದಾದ್ರು 4 ಪ್ರಶ್ನೆಗೆ ಪ್ರತಿಯೊಂದು 12 ವಾಕ್ಯದಲ್ಲಿ ಉತ್ತರಿಸಿ. ಪರಿಸರದ ಕಾರ್ಯಗಳನ್ನು ವಿವರಿಸಿ, ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣ ಸ್ಥಿತಿಗತಿಯನ್ನು ವಿವರಿಸಿ, ಭಾರತದ ಭೂಮಿಯು ಗುಣಮಟ್ಟ ಕ್ಷೀಣತೆಗೆ ಕಾರಣವಾಗುವ ಅಂಶಗಳನ್ನು ತಿಳಿಸಿ, ಚೀನಾದ ಮಹಾಮುಂಜಿತ
ಅಭಿಯಾನವನ್ನು ಬಗ್ಗೆ ವಿವರಿಸಿ ಅಂತ ಕೇಳಿದ್ದಾರೆ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತ ಸಂಪತ್ತು ಬಸಿದು ಹೋಯಿತು ಎಂಬುದನ್ನು ಏನೊಂದು ಅರ್ಥೈಸಿರಿ. 2024 ಒಂದು ಪೂರ್ಣ ಪ್ರಮಾಣ ಉತ್ತರಗಳನ್ನು ನಾನು ವಿಡಿಯೋ ಬಿಟ್ಟಿದ್ದೀನಿ, ಫಿಕ್ಸ್ಡ್ ಕ್ವಶನ್, ಅದನ್ನೂ ಸಹ ನೋಡಿ, ಅಲ್ಲಿ ಈ ಪ್ರಶ್ನೆ ಉತ್ತರ ನಿಮಗೆ ಸಿಗ್ತದೆ. ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. CPI, WPI ಮತ್ತು IIPಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಕೆಳಗಿನ ದತ್ತಾಂಶಗಳಿಂದ ಮಧ್ಯಾಂಕಗಳನ್ನು ಕಂಡುಹಿಡಿಯಿರಿ. ಕೂಲಿ ದರಗಳು, ಕಾರ್ಮಿಕ ಸಂಖ್ಯೆಗಳನ್ನು, ಮಧ್ಯಾಂಕಗಳನ್ನು ಕಂಡುಹಿಡಿಯಬೇಕು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 6 ಅಂಕದ ಪ್ರಶ್ನೆ ಇದೆ. ಭಾರತದ ಉದ್ಯೋಗ ಬೆಳವಣಿಗೆ ಮತ್ತು ಬದಲಾಗುತ್ತಿರುವ ರಚನೆ ಬಗ್ಗೆ ವಿಶ್ಲೇಷಿಸಿ ಅಥವಾ ಪಶುಸಂಗೋಪನೆ ಬಗ್ಗೆ ಬರೆಯಿರಿ ಅಂತ ಕೇಳಿದ್ದಾರೆ. ಇನ್ನು ಸರಳವಾಗಿ ಭಾಗ ಇ ಅನ್ನು ನೀವು ನೋಡಬಹುದು. ಯಾವುದಾದ್ರೂ 2 ಕಾರ್ಯಭಾರ ಯೋಜನೆ ಆಧಾರಿತ ಪ್ರಶ್ನೆಗಳನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. 10 ಅಂಕ ಸರಳವಾಗಿ ಯಾವುದು ಅಂತಂದ್ರೆ ನಾನು ಡೈರೆಕ್ಟ್ 43ನೇ ಪ್ರಶ್ನೆಗೆ ಹೋಗ್ತೀನಿ ನೋಡಿ. ಈ ಪಟ್ಟಿಯಲ್ಲಿ ಸಾರ್ವಜನಿಕ ವಲಯದ ಕೈಗಾರಿಕೆ ಮತ್ತು ಖಾಸಗಿ ವಲಯದ ಕೈಗಾರಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಸಾರ್ವಜನಿಕ ವಲಯಗಳಲ್ಲಿ ಭಾರತ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂತ ಬರ್ತದೆ. BF ಭಾರತ ಸಂಚಾರ ನಿಗಮ ಲಿಮಿಟೆಡ್. G ಭಾರತ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್. I ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್. J ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಹೇಳ್ತೀನಿ. ನಿಮಗೆ ಸಾರ್ವಜನಿಕ ವಲಯ ಅಂತಂದ್ರೆ ಸಿಂಪಲ್ ಆಗಿ ಹೇಳುವುದು ಭಾರತ ಮತ್ತು ಇಂಡಿಯನ್ ಹಿಂದೂಸ್ತಾನಿ ಏನು ಪದಗಳು ಬರ್ತಾವ ಸ್ಟಾರ್ಟಿಂಗ್, ಅವು ಸಾರ್ವಜನಿಕ ವಲಯಗಳಾಗಿರ್ತವೆ, ಯಾಕಂದ್ರೆ ಸರ್ಕಾರಿ ವಲಯಗಳು. ಇನ್ನು ಖಾಸಗಿ ವಲಯಗಳಂದ್ರೆ A ಲಾರ್ಸನ್ ಟರ್ಬೋ ಲಿಮಿಟೆಡ್ ಮತ್ತು HDFC ಬ್ಯಾಂಕ್ ಲಿಮಿಟೆಡ್, ಭಾರತಿ ಏರ್ಟೆಲ್ ಲಿಮಿಟೆಡ್, ಇನ್ಫೋಸಿಸ್ ಲಿಮಿಟೆಡ್, ರಿಲಯನ್ಸ್ ಇಂಡಸ್ಟ್ರಿಯಲ್ ಲಿಮಿಟೆಡ್. ಇವು ಖಾಸಗಿ ವಲಯದ ಕೈಗಾರಿಕೆಗಳು ಅಂತೇಳಿ 5 ಅಂಕ ನೀವು ಬರೀ ಕೊಟ್ಟಿದ್ದಾರೆ, ಗುರುತಿಸಿದ್ರೆ 5 ಅಂಕ ಸಿಗ್ತದೆ ಅಂತ ಹೇಳ್ತೀನಿ. ಇನ್ನು ಕೆಳಗಿನ ಬ್ಯಾಂಕ್ಗಳಲ್ಲಿ ಕೃಷಿ ಕೈಗಾರಿಕೆ, ರಾಷ್ಟ್ರೀಕೃತ ಕೈಗಾರಿಕೆ ಮತ್ತು ವಿದೇಶಿ ಬ್ಯಾಂಕ್ಗಳು ಯಾವ್ಯಾವ ಅಂತ ಹೇಳಿ ನೀವು ವಿವರಿಸಬೇಕು ಅಂತ ಕೊಟ್ಟಿದ್ದಾರೆ. ಇದು ನಾನು ಫಿಕ್ಸ್ಡ್ ಕ್ವಶನ್ ಅಲ್ಲಿ ಬಂದಿತ್ತೆ, ಅಲ್ಲಿ ಯಾರು ನೋಡಿದ್ರೆ ಅದು 5 ಅಂಕ ನಿಮ್ಗೆ ಸಿಲೆಬಸ್ ಸಿಕ್ಕಿತ್ತು ಅಂತ ಅನ್ಕೋತೀನಿ. ನೋಡ್ರಿ, ICIC ಯಾವುದು ಅಂತಂದ್ರೆ ನೀವೆಲ್ಲ ಸರಳವಾಗಿ ಹೇಳ್ಬಹುದು. ಖಾಸಗಿ ಬ್ಯಾಂಕು, SBI ರಾಷ್ಟ್ರೀಕೃತ ಬ್ಯಾಂಕು, HSBC ವಿದೇಶಿ ಬ್ಯಾಂಕು, ನಬಾರ್ಡ ಕೃಷಿ ಬ್ಯಾಂಕ್ ಆಗಿದೆ, IDBI ಇದೊಂದು ಕೈಗಾರಿಕಾ ಬ್ಯಾಂಕ್ ಆಗಿದೆ. ಸೊ ವಿದ್ಯಾರ್ಥಿಗಳೇ, ಪ್ರಶ್ನೆ ಪತ್ರಿಕೆ ವೇಟೇಜ್ ಆಗಿದ್ರು ಸಹ ನಾನು ಫಿಕ್ಸ್ಡ್ ಬಂದಿರುವಂತಹ ಕ್ವಶನ್ ಅಲ್ಲಿ ಪಾಸಿಂಗ್ ಅಂಕಗಳು ನಿಮಗೆ ಸಿಕ್ಕಿದಾವೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಆಗಿತ್ತು. ವಿದ್ಯಾರ್ಥಿಗಳ ವಿಡಿಯೋ ಹೇಗೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆ ಏನೇ ಇರಲಿ ನಮ್ಮ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.